ಪೂರ್ವಜನ್ಮ ಪುನರ್ಜನ್ಮ ಇಂತಹ ಕಥೆಗಳನ್ನ ನಂಬೋಕೆ ಅಸಾಧ್ಯ. ಏನೇ ಹೇಳಿದ್ರೂ ಆಕೆಗೆ ಮಾನಸಿಕ ಕಾಯಿಲೆ ಇರಬಹುದು. ಆದರೆ ಭರತನಾಟ್ಯ ಅಷ್ಟು ಸುಲಭವಾಗಿ ಕರಗತವಾಗೋದಿಲ್ಲ. ಅದಕ್ಕೆ ಸತತ ಪರಿಶ್ರಮ ಬೇಕೇ ಬೇಕು. ಭರತನಾಟ್ಯದ ಬಗ್ಗೆ ಎಳ್ಳಷ್ಟು ಗೊತ್ತಿರದ ಗಂಗಾ ಆಸ್ಪತ್ರೆಯಲ್ಲಿ ಕುಣಿದಾಗ ವೈದ್ಯರಿಗೂ ಶಾಕ್ ಆಯಿತು. ಆಗಸ್ಟ್ 6, 2011 ಜೋಗ ಜಲಪಾತದಲ್ಲಿ ಆಗಿದ್ದು ಏನು? ಈ ಜೋಡಿಗೆ ಈಗಾಗಲೇ ಮದುವೆಯಾಗಿ 2 ವರ್ಷದ ಮಗನೂ ಇದ್ದಾನೆ. ಅದು ಆಗಸ್ಟ್ 6, 2011. ಸುಮಧುರ ದಾಂಪತ್ಯ ಜೀವನ ನಡೆಸ್ತಾ ಇದ್ದ ಇವರು ಅಂದು ಜೋಗ ಜಲಪಾತಕ್ಕೆ ಪ್ರವಾಸ ಕೈಗೊಂಡರು. ಜಗತ್ಪ್ರಸಿದ್ಧ ಜೋಗ ನೋಡಿ ಕಣ್ತುಂಬಿಕೊಳ್ಳಲು ಕಾತರಪಟ್ಟರು. ಆ ಜೋಗ ಜಲಪಾತವೇ ಇವರ ಲೈಫ್ಗೆ ಹಾಗೂ ರೋಚಕ ಕಥೆಗೆ ಟ್ವಿಸ್ಟ್ ಕೊಟ್ಟಿತು. ಗಂಗಾ ತನ್ನ ಪತಿ ಮದನ್ರೊಡನೆ ಜೋಗ ಜಲಪಾತದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾಗಲೇ ಅದೇನಾಯ್ತೋ ಗೊತ್ತಿಲ್ಲ. ಜಲಪಾತ ನೋಡ್ತಿದ್ದಂತೆ ಗಂಗಾಗೆ ಜಲಪಾತದೊಳಗೆ ಹಾರುವ ಮನಸ್ಸಾಯ್ತಂತೆ. ಅಲ್ಲಿ ಅದೇಗೋ ಬಚಾವಾದ ಗಂಗಾರಿಗೆ ಮನೆಗೆ ಬಂದ ಸ್ವಲ್ಪ ಹೊತ್ತಿನಲ್ಲಿ ವಿಪರೀತ ತಲೆನೋವು ಶುರುವಾಯ್ತಂತೆ. ಇದಾದ ಕೆಲ ದಿನಗಳಲ್ಲಿ ಈಕೆಗೆ ಪಾರ್ಶ್ವವಾಯು ಬಡಿದು ದೇಹದ ಬಲಭಾಗ ಸಂಪೂರ್ಣ ಸ್ವಾಧೀನ ಕಳೆದುಕೊಳ್ಳಿತು. ಮಾತನಾಡೋ ಸಾಮರ್ಥ್ಯವನ್ನು ಕಳ್ಕೊಂಡ್ರು ಗಂಗಾ. 10 ಆಸ್ಪತ್ರೆ ತೋರಿಸಿದ್ದಾಯ್ತು. ಆದರೆ ಏನು ಪ್ರಯೋಜನ? ಯಾವುದೇ ಚೇತರಿಕೆ ಕಂಡು ಬರಲಿಲ್ಲ. ಆಗಸ್ಟ್ 12, 2011 ಆಸ್ಪತ್ರೆಯಲ್ಲಿ ನರ್ತಿಸಿದ ಗಂಗಾ ಆನಂತರ ಕೊನೆಯ ಪ್ರಯತ್ನವೆಂಬಂತೆ ಪತ್ನಿಯನ್ನ ಕೈನಲ್ಲಿ ಎತ್ತಿಕೊಂಡೇ ಬೆಂಗಳೂರಿನ ಆಸ್ಟ್ರೋಪ್ರಾಣಕ್ಕೆ ಮದನ್ ಧಾವಿಸಿದರು. ಅಲ್ಲಿನ ವೈದ್ಯ ಡಾಕ್ಟರ್ ವಿಠ್ಠಲ ದೇಸಾಯಿ ಹಿಪ್ನಾಟಿಸಂ ಚಿಕಿತ್ಸೆ ನೀಡಿದರು. ಗಂಗಾಗೆ ಹೀಗೆ ಹಿಪ್ನಾಟಿಸಂ ಚಿಕಿತ್ಸೆ ನೀಡ್ತಾ ಇರೋವಾಗಲೇ ಗಂಗಾ ಇದ್ದಕ್ಕಿದ್ದಂತೆ ನರ್ತಿಸೋದಕ್ಕೆ ಆರಂಭಿಸಿದಳು. ಅದು ಪಕ್ಕ ರಾಜರ ಕಾಲದ ಭರತನಾಟ್ಯ ಶೈಲಿ. ಶಾಸ್ತ್ರೀಯ ನೃತ್ಯದ ಗಂಧ ಗಾಳಿಯೂ ಗೊತ್ತಿಲ್ಲದ ಗಂಗಾ ಕುಣಿಯಲಾರಂಭಿಸಿದಳು. ಇದನ್ನ ಕಣ್ಣಾರೆ ಕಂಡ ಮೇಲೂ ವೈದ್ಯರಿಗೆ ನಂಬೋದಕ್ಕೆ ಕಷ್ಟವಾಯಿತು. ಗಂಗಾ ಮನಬಂದಂತೆ ನರ್ತಿಸಿದಳು. ಆಮೇಲೆ ಅರೆಪ್ರಜ್ಞಾ ಸ್ಥಿತಿಯಲ್ಲಿದ್ದ ಗಂಗಾ ಹೇಳಿದ ವಿಷಯನೇ ಈ ಹಿಂದೆ ಹೇಳಿದ ಹಂಪಿಯಲ್ಲಿನ ರೋಚಕ ಕಥೆ. ಈಕೆ ಕೃಷ್ಣದೇವರಾಯರ ಆಸ್ಥಾನದ ನರ್ತಕಿಯಾಗಿದ್ಲು ಅನ್ನೋದು, ಮಾಧವ್ ಅನ್ನೋ ಪ್ರೇಮಿ ಇದ್ದದ್ದು, ಆತ್ಮಹತ್ಯೆ ಮಾಡಿಕೊಂಡಿದ್ದು. ಹೀಗೆ ಈ ಚಿಕಿತ್ಸೆಯ ಮೂಲಕ ಹೊರಬಂದ ವಿಷಯ ಮಾತ್ರ ಎಂಥವರನ್ನು ಬೆರಗು ಮಾಡುವಂಥದ್ದು. ಮಗಮರಿ ಸರಿ ಸನಿ ಪನಿ ಸಗಮ ಪನಿ ಸನಿ ಮಗಮ ಮಗಮರಿ ಸರಿ. ಚಿಕಿತ್ಸೆ ನಂತರ ಗಂಗಾ ನಾರ್ಮಲ್ ಆದ್ರು. ಮಾತು, ನಡೆದಾಡುವ ಸಾಮರ್ಥ್ಯ ಎಲ್ಲವೂ ಬಂತು. ಹಿಪ್ನಾಟಿಸಂ ಹಾಗೂ ಪ್ರಾಣಿಕ್ ಹೀಲರ್ ಮುಖಾಂತರ ಹೊರಬಂದ ಈ ವಿಷಯ ಪುನರ್ಜನ್ಮ ನಿಜಕ್ಕೂ ಇದೆಯಾ ಅನ್ನುವ ಪ್ರಶ್ನೆ ಹುಟ್ಟಿಸುತ್ತೆ. ಈ ಕುರಿತಂತೆ ವೈದ್ಯರನ್ನ ಕೇಳಿದಾಗ, ಪೂರ್ವಜನ್ಮಕ್ಕೆ ಒಂದು ಆಧಾರ ನಮಗೆ. ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಪೂರ್ವಜನ್ಮದ ಬಗ್ಗೆ ಸಾಕಷ್ಟು ಸಾಧನೆ ಆಗಿದೆ. ಇಲ್ಲ ಅಂತಕ್ಕಂಥ ಟೀಮಿಗೆ ನಾನು ಕೊಡೋ ಒಂದೇ ಸಂದೇಶ ಅಂದರೆ ಸಂಶೋಧನೆ ಮಾಡಲಿ ಅಂತ ಈ ವಿಷಯದಲ್ಲಿ. ಯಾಕಂದ್ರೆ ಯಾವುದನ್ನು ನಾವು ಸಂಶೋಧನೆ ಮಾಡದೇ ಇಲ್ಲ ಅನ್ನಬಾರ್ದು. ಈಗ ಐನ್ಸ್ಟೀನು E=mc² ಹೇಳಬೇಕಾದ್ರೆ ಅದೆಷ್ಟು ಕಷ್ಟಪಟ್ಟ ಅವನು. ಅಷ್ಟಕ್ಕೂ ಗಂಗಾಳಿಗೆ ಈ ಹಿಂದೆ ಭಯ ಅನ್ನೋದೇ ಇರಲಿಲ್ಲ. ಯಾವತ್ತೂ ಆಗದ ಘಟನೆಗಳು ಜಲಪಾತದ ವೀಕ್ಷಣೆ ಸಮಯದಲ್ಲಿ ಆಯ್ತಂತೆ. ಆ ಘಟನೆಗೂ ಪೂರ್ವಜನ್ಮದ ಘಟನೆಗೂ ಸಂಬಂಧವಿದೆ ಅಂತ ಗಂಗಾಳೆ ಹೇಳ್ತಾಳೆ.
ಪೂರ್ವ ಜನ್ಮದಲ್ಲಿ ನಾವೇನು ಆಸೆ ಇಟ್ಕೊಂಡು ಅದನ್ನು ಆಮೇಲೆ ಬಿದ್ದಿ ಭಯ ಎರಡೂ ಅದು ನಮ್ಮ ಜೊತೆಗೆ ಬಂದಿದೆ, ಬಟ್ ಅದು ನಮಗೆ ಗೊತ್ತಾಗಲಿಲ್ಲ. ಸೊ ಇದರಿಂದ ನನಗೆ ಭಯ ಅನ್ನೋದು ನಾನು ಫಾಲ್ಸ್ಗೆ ಹೋಗಿ ಬಂದಿದ್ವಿ, ಅಲ್ಲಿಂದ ನನಗೆ ಭಯ ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮುಂಚೆ ನನಗೆ ಭಯ ಇರಲಿಲ್ಲ. ಅಂತೂ ಚಿಕಿತ್ಸೆ ಮೂಲಕ ಚೇತರಿಸಿಕೊಂಡ ಗಂಗಾ ಜೀವನದಲ್ಲಿ ಮತ್ತೆ ಇಂತಹ ಘಟನೆಗಳು ಮರುಕಳಿಸಲಿಲ್ಲ. ಚಿಕಿತ್ಸೆಯ ಸಂದರ್ಭದಲ್ಲಿ ಕೇವಲ ಕಾರಣವನ್ನು ಮಾತ್ರ ತಿಳಿಯೋದಷ್ಟೇ ಅಲ್ಲ, ಸಮಸ್ಯೆಯನ್ನೇ ಕಿತ್ತು ಹಾಕಲಾಗುತ್ತೆ. ಇದು ಗಂಗಾಗೆ ಚಿಕಿತ್ಸೆ ನೀಡಿದ ವೈದ್ಯರ ಮಾತು. ರಿಪೀಟ್ ಆಗೋದಿಲ್ಲ, ಏಕೆಂದರೆ ಎಸ್ಟೋಪ್ರಾಣದಲ್ಲಿ ವಿ ಟ್ರೀಟ್ ದ ಪೀಪಲ್ ಗೋಯಿಂಗ್ ಟು ದ ಕಾಸ್, ನಾಟ್ ಬೈ ಸಿಂಪ್ಟಮ್. ಸಿಂಪ್ಟಮ್ ನಮಗೆ ಕಡಿಮೆ ಆಗೋದ ಉದ್ದೇಶ ಅಲ್ಲ, ಕಾರಣವನ್ನೇ ಕಿತ್ತಿ ಹಾಕಿದರೆ ಬರೋದೇ ಇಲ್ಲ. ಹಾಗೆ ನಾವು ಟ್ರೀಟ್ಮೆಂಟ್. ಗಂಗಾಳ ಸಂಪೂರ್ಣ ಸ್ಟೋರಿ ಕೇಳಿದ ಮೇಲೆ ಸತ್ಯವೋ ಭ್ರಮೆಯೋ ಅನ್ನೋ ಕನ್ಫ್ಯೂಸ್ ಆಗುತ್ತೆ. ಯಾರಿಗಾದರೂ ಸರಿ ಸಡನ್ನಾಗಿ ನಂಬಿಕೆ ಬರೋದಿಲ್ಲ. ಆದರೆ ಗಂಗಾ ಗುಣಮುಖರಾಗಿರೋದು ಮಾತ್ರ ಸತ್ಯ. ಎಲ್ಲರಲ್ಲಿಯೂ ಅಚ್ಚರಿ ಮೂಡಿಸಿದ ಗಂಗಾ ಅವರ ಜೀವನ ಕಥೆ ಒಂದು ಸಿನಿಮೀಯ ಅನ್ನಿಸಲೂಬಹುದು. ಹಾಗಾದ್ರೆ ಈ ಹಿಪ್ನಾಟಿಸಂ ಮತ್ತು ಪ್ರಾಣಿಕ್ ಹೀಲರ್ ಹೇಗೆ ಗಂಗಾ ಸಮಸ್ಯೆಯನ್ನ ಬಗೆಹರಿಸ್ತು ಅಂತ ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ.